ದಿನಗಳ ಹಿಂದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತಹ ಅಕ್ರಮ ಸೈಟ್ ಹಂಚಿಕೆಯ ಬಗ್ಗೆ ಇದೇ 1 PM ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದೆ. ಮುಖ್ಯಮಂತ್ರಿಗಳ ಪತ್ನಿಯ ಹೆಸರಲ್ಲಿ ಯಾವ ರೀತಿ ಅಕ್ರಮವಾಗಿ ಸೈಟ್ ಹಂಚಿಕೆ ಆಯಿತು ಅಂತ ಅಲ್ಲಿಂದ ಮುಂದುವರೆದಂತೆ ಬಹಳಷ್ಟು ವಿಚಾರಗಳು ಹೊರಗಡೆ ಬರ್ತಾ ಹೋಯಿತು. ಪ್ರತಿದಿನ ಮೈಸೂರು ಮುಡಾ ಹಗರಣದ ಕುರಿತಂತೆ ಅಪ್ಡೇಟ್ಸ್ ಗಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ಅದರ ಮುಂದುವರೆದ ಭಾಗ ಅನ್ನೋ ಹಾಗೆ ಸಿಎಂ ಮಾತ್ರ ಅಲ್ಲದೆ ಬೇರೆ ಪಕ್ಷದ ಶಾಸಕರಿಗೂ ಕೂಡ ಈ ಹಗರಣ ಸುತ್ತಕೊಳ್ತಾ ಇದೆ. ಮುಡಾದಲ್ಲಿ ಸದಸ್ಯರಾಗಿ ಇದ್ದುಕೊಂಡೇ ಮುಡಾಗೆ ಪಂಗನಾಮ ಹಾಕಿದಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಅದರ ಜೊತೆಗೆ ದರ್ಶನ್ ವಿಚಾರ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ರಿ. ಈಗ 1 PM ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಟೆಕ್ನಿಕಲಿ ಯಾವ ರೀತಿ ಸ್ಟ್ರಾಂಗ್ ಆದಂತಹ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ದರ್ಶನ್ ವಿರುದ್ಧ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಮೊದಲನೇದಾಗಿ ಮೈಸೂರು ಮುಡಾ ಹಗರಣದ ಬಗ್ಗೆಯೇ ಗಮನ ಕೊಡೋದಾದ್ರೆ ಬಗೆದಷ್ಟು ಬಯಲಾಗ್ತಾ ಇದೆ. ಮೈಸೂರು ಮುಡಾ ಹಗರಣದ ಒಂದೊಂದು ವಿಷಯಗಳು ತನಿಖೆ ಮುಂದುವರಿತಾ ಹೋದಂತೆ ಒಂದೊಂದೇ ವಿಚಾರ ಬಹಿರಂಗವಾಗ್ತಾ ಇದೆ. ಈಗ ಏನಾಗಿದೆ ಹಾಗಾದ್ರೆ ಮುಡಾ ಹಗರಣದಲ್ಲಿ ಈಗಾಗಿರುವಂತಹ ಬೆಳವಣಿಗೆ ಏನು? ಸಿಎಂ ಮಾತ್ರ ಅಲ್ಲದೆ ಬೇರೆ ಪಕ್ಷದ ಶಾಸಕರಿಗೂ ಕೂಡ ಇದರ ಬಿಸಿ ತಟ್ತಾ ಇದೆ. ಹೇಗೆ ಮುಡಾ ಸದಸ್ಯರಿಂದಲೇ ಮುಡಾಗೆ ಪಂಗನಾಮ, ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸದಸ್ಯರಾಗಿದ್ದುಕೊಂಡೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪಂಗನಾಮ ಹಾಕಿದಂತಹ ಸ್ಟೋರಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮೋಸ ಮಾಡಿದಂತಹ ಸ್ಟೋರಿ. ಜೆಡಿಎಸ್ MLC ವಂಚಿಸಿದ್ರ ಹಾಗಾದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮುಡಾಗೆ ಸೇರಿದಂತಹ ಜಾಗದಲ್ಲಿ ಸೈಟ್ ಮಾಡಿ ಮಾರಾಟ ಮಾಡಿದ್ರ? ಮುಡಾ ಸದಸ್ಯರು ಅಲ್ಲಿ ಅಕ್ರಮಗಳಾಗಿದ್ದು ಗಮನಕ್ಕೆ ಬರ್ತಾ ಇದ್ದಂತೆ ಅದ್ರ ಬಗ್ಗೆ ಆಕ್ಟಿವ್ ಆಗಬೇಕು, ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗಬೇಕು, ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು, ಅದನ್ನ ತಡಿಬೇಕು. ಆದ್ರೆ ಇಲ್ಲ, ಹಾಗಲ್ಲ. ಇದೊಂಥರ ಅಕ್ರಮಗಳನ್ನ ಮಾಡೋದಕ್ಕೆ ಅಂತಲೇ ವಿಶಾಲವಾದ ಬಯಲಿದ್ದಾಗಿದೆ. ಒಂದು ಕಡೆ ಮುಖ್ಯಮಂತ್ರಿಗಳ ಪತ್ನಿಯ ಹೆಸರಲ್ಲಿ ಟ್ರಾನ್ಸ್ಫರ್ ಆದಂತಹ ಸೈಟ್ ಈಗ ಬಹಳ ಜೋರಾಗಿ ಸುದ್ದಿ ಆಗ್ತಿರೋವಾಗ್ಲೇ ಒಂದೊಂದಾಗಿ ಇದಕ್ಕೆ ಸಂಬಂಧಪಟ್ಟ ವಿಚಾರಗಳು ಬಹಿರಂಗವಾಗ್ತಾ ಇದೆ. ಮೈಸೂರಿನ ಭವ್ಯ ಭಾರತ ಹೌಸಿಂಗ್ ಸೊಸೈಟಿಯಲ್ಲಿ ನಡೆದಂತ ಅಕ್ರಮ ಏನಾಯ್ತು ಹಾಗಾದ್ರೆ? ಭವ್ಯ ಭಾರತ ಹೌಸಿಂಗ್ ಸೊಸೈಟಿಯ ಪಕ್ಕದಲ್ಲೇ ಮುಡಾಗೆ ಸಂಬಂಧಪಟ್ಟ ಜಾಗ ಇದೆ. ಮುಡಾ ಮೀಸಲಿಟ್ಟಂತಹ ಪಾರ್ಕ್ನ ಪ್ರದೇಶ ಅದು. ಈ ಭವ್ಯ ಭಾರತ ಸೊಸೈಟಿಯ ಅಧ್ಯಕ್ಷರು ಜೆಡಿಎಸ್ MLC ಮಂಜೇಗೌಡ. ಹಾಗಾದ್ರೆ ಏನಾಯ್ತು? ಏನ್ ಮಾಡಿದ್ರು MLC ಮಂಜೇಗೌಡ ಅವರು? ಮುಡಾದಲ್ಲಿ ಅಕ್ರಮ ಮಾಡಿದಂತ ಆರೋಪವನ್ನ ಈಗ ಎದುರಿಸ್ತಾ ಇದ್ದಾರೆ. 2001ರಲ್ಲಿ ಬಡಾವಣೆಯನ್ನ ನಿರ್ಮಿಸಿದ್ರು. ಭವ್ಯ ಭಾರತ ಹೌಸಿಂಗ್ ಸೊಸೈಟಿ ಅನ್ನೋ ಬಡಾವಣೆಯನ್ನ MLC ಮಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಿರ್ಮಾಣವಾಗಿತ್ತು. ಇದೇ ಆ ಬಡಾವಣೆ. ಈಗ ನೀವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಬಡಾವಣೆಯ ಸೊಸೈಟಿ ಅಧ್ಯಕ್ಷರಾಗಿದ್ದು ಪರಿಷತ್ನ ಸದಸ್ಯರಾದಂತ ಮಂಜೇಗೌಡ ಇವರೇ. ಜೆಡಿಎಸ್ ಪರಿಷತ್ ಸದಸ್ಯರು MLC ಮಂಜೇಗೌಡ. ಈ ಮೈಸೂರಿನ ಭವ್ಯ ಭಾರತ ಹೌಸಿಂಗ್ ಸೊಸೈಟಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಈಗ ಬಹಿರಂಗವಾಗ್ತಾ ಇರೋದು. ಇದಕ್ಕೂ ಮುಡಾಗೂ ಏನ್ ಸಂಬಂಧ? ಒಂದು, ಇವರು ಮುಡಾದ ಸದಸ್ಯರು. ಇನ್ನೊಂದು, ಈ ಹೌಸಿಂಗ್ ಸೊಸೈಟಿ ಪಕ್ಕದ ಜಾಗ ಏನಿದೆ, ಪಾರ್ಕ್ ಜಾಗ, ಅದು ಮುಡಾಗೆ ಸಂಬಂಧಪಟ್ಟಂತಹ ಜಾಗ. ಅದು ಪಾರ್ಕ್ಗೋಸ್ಕರ ಮೀಸಲಿಟ್ಟಂತಹ ಜಾಗ. ಆ ಪಾರ್ಕ್ ಜಾಗದಲ್ಲಿ ಸೈಟ್ ನಿರ್ಮಾಣ ಮಾಡಿದ್ರ? ಸೈಟ್ ನಿರ್ಮಾಣ ಮಾಡಿ ಅದನ್ನ ಮಾರಿದ್ದಾರೆ ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಇದೆ. ಲೇಔಟ್ ನ ಪ್ಲಾನ್ ಹೇಗಿದೆ ಅದರ ದಾಖಲೆಗಳನ್ನ ನೀವು ನೋಡ್ತಾ ಇದ್ದೀರಿ. ಮೈಸೂರಿನ ಭವ್ಯ ಭಾರತ ಹೌಸಿಂಗ್ ಸೊಸೈಟಿ ಅಂತ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಒಂದಷ್ಟು ಸೈಟ್ಗಳನ್ನ ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿದ್ದಂತಹ ಪಾರ್ಕ್ನ ಜಾಗ ಏನಿದೆ ಅದನ್ನೂ ಸೈಟ್ ಆಗಿ ಡಿವೈಡ್ ಮಾಡಿ ಅದನ್ನೂ ಕೂಡ ಕೆಲವರಿಗೆ ಮಾರಿದ್ದಾರೆ. ಇದು ಈ ಹಗರಣದಲ್ಲಿ ನಡೆದಿರುವಂತ ಅಕ್ರಮ. ಸೈಟ್ ನಿರ್ಮಾಣದ ನಕ್ಷೆಯನ್ನ ನೀವು ನೋಡ್ತಾ ಇದ್ದೀರಿ ಇನ್ ಡೀಟೇಲ್ ಆಗಿ. ಕಂಪ್ಲೀಟ್ ಆ ಸೈಟ್ ನ ಮ್ಯಾಪ್ ಇದು, ಆ ಲೇಔಟ್ ನ ಮ್ಯಾಪ್ ಇದು ಇನ್ ಡೀಟೇಲ್ ಆಗಿ ನೀವು ನೋಡ್ತಾ ಇದ್ದೀರಿ. ಈ ಪ್ರಕರಣದಲ್ಲಿ ಬಗೆದಷ್ಟು ಸತ್ಯ ಬಯಲಾಗ್ತಾ ಇದೆ. ಬಡಾವಣೆಯಲ್ಲಿ CA ಸೈಟ್, ಉದ್ಯಾನ ಹಾಗೂ ರಸ್ತೆಗಾಗಿ ಏನ್ ಮೀಸಲಿಟ್ಟಿದ್ರು ಅದನ್ನ ಅಕ್ರಮವಾಗಿ ಸೈಟ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಮಾರಿದ್ದಾರೆ. ಯಾರ್ಯಾರಿಗೆ ಮಾರಿದ್ದಾರೆ ಆ ಡೀಟೇಲ್ಸ್ ಕೂಡ ಈಗ ನೀವು ನೋಡ್ತಾ ಇದ್ದೀರಿ. ಆ ನಿವೇಶನದ ಕ್ರಯ ಪತ್ರ, ಯಾರ್ಯಾರಿಗೆ ಸೈಟ್ ಹಸ್ತಾಂತರ ಆಗಿದೆ, ಅನಂತರಾಮಯ್ಯ ಅನ್ನೋರಿಗೆ ಸೈಟ್ ಹಸ್ತಾಂತರ ಆಗಿದೆ ಮಂಜೇಗೌಡ ಅವರಿಂದ.
ನೋಡಿ, ಮಂಜೇಗೌಡ ಎಂಎಲ್ಸಿ ಅದರ ದಾಖಲೆಗಳು ಕೂಡ ಸಿಗ್ತಾ ಇದೆ. ಏನ್ ನಡೀತು ಹಾಗಾದ್ರೆ? ಯಾರಿಗೂ ಕೂಡ ಲಂಗು ಲಗಾಮಿಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಂದ ಹಿಡಿದು ಸದಸ್ಯರ ತನಕ ಎಲ್ಲರ ಮೇಲೂ ಅನುಮಾನ ಬರೋ ಹಾಗೆ ಮಾಡ್ತಾ ಇದೆ ಇಂತಹ ಪ್ರಕರಣ. ಒಂದಾದ್ಮೇಲೊಂದು ದಾಖಲೆಗಳ ಸಮೇತ ಆರೋಪಗಳು ಕೇಳಿ ಬರ್ತಾ ಇದೆ, ವಿಷಯಗಳ ಬಹಿರಂಗ ಆಗ್ತಾ ಇದೆ. ಉದ್ಯಾನವನಕ್ಕೆ ಮೀಸಲಿಟ್ಟಂತಹ ಜಾಗವನ್ನ ಸೈಟ್ಗಳಾಗಿ ಮಾರ್ಪಾಡು ಮಾಡಿ ಸೇಲ್ ಮಾಡಿದ್ದಾರೆ. ಅದರ ಕ್ರಯಪತ್ರ ಕೂಡ ಸಿಗ್ತಾ ಇದೆ ಅನ್ನೋ ಮಾಹಿತಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ. ಅದು ಉದ್ಯಾನವನ ಮೂಡಕ್ಕೆ ಸೇರಿತು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿತು. ಆದ್ರೂ ಕೂಡ ಅಲ್ಲಿ ನಕಲಿ ದಾಖಲೆ ಹೇಗೆ ಸೃಷ್ಟಿ ಮಾಡಿದ್ರು ಇವರು? 8 ಅಕ್ರಮ ಸೈಟ್ಗಳ ನಿರ್ಮಾಣ ಮಾಡ್ತಾರೆ ಮುಡಾಗೆ ಸೇರಿದಂತಹ ಜಾಗದಲ್ಲಿ. ಮುಡಾ ಅಂತ ಆದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂತಹ ಜಾಗ. ಅದು ಸಮಯ ಬಂದಾಗ ಅದು ಪಾರ್ಕ್ ಆಗಿ ಡೆವಲಪ್ ಮಾಡ್ತಾರೆ, ಅಭಿವೃದ್ಧಿ ಪಡಿಸಲಾಗುತ್ತೆ. ಅಲ್ಲಿ ಹಾಗೆ ಇತ್ತದು ಪಾರ್ಕ್ನ ಜಾಗ ಅಂತ. ಶ್ರೀರಾಂಪುರದ ಸರ್ವೆ ಸಂಖ್ಯೆ 18/2, 19/2, 52/1, 52/2ರಲ್ಲಿ ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. 8 ಸೈಟ್ಗಳಾಗಿ ಮಾರ್ಕ್ ಮಾಡಿದ್ದಾರೆ, 8 ಸೈಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ, ಅದನ್ನ ಮಾರಿದ್ದಾರೆ. ಬಡಾವಣೆ ನಿರ್ಮಾಣಕ್ಕೆ ಅಂತ 2001 ಅಕ್ಟೋಬರ್ 8ರಂದು ಮುಡಾದಿಂದ ಅನುಮೋದನೆ. ಅದಾದ ನಂತರ ಉದ್ಯಾನದ ಜಾಗದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಅದು ಕರೆಕ್ಟ್ ಆಗಿ ನೋಡಿದ್ರೆ ಮುಡಾದ ಪಾರ್ಕ್ಗೋಸ್ಕರ ಮೀಸಲಿಟ್ಟಂತ ಜಾಗ ಅದು. ಆ ಜಾಗದಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ, 8 ಸೈಟ್ಗಳನ್ನಾಗಿ ಮಾಡಿ ಅದನ್ನ ಮಾರಾಟ ಮಾಡಿದ್ದಾರೆ. ಆ ಆರೋಪವನ್ನ ಈಗ ಎದುರಿಸ್ತಾ ಇರೋದು ಎಂಎಲ್ಸಿ ಮಂಜೇಗೌಡ. ಎಂಎಲ್ಸಿ ಮಂಜೇಗೌಡ ವಿರುದ್ಧ ಈಗ ಅಕ್ರಮ ನಡೆಸಿದಂತ ಆರೋಪ ಇದೆ. ಎಂಎಲ್ಸಿ ಮಂಜೇಗೌಡ ಅನಂತರಾಮಯ್ಯ ಅನ್ನೋರಿಗೆ ಒಂದು ಸೈಟ್ ಅನ್ನ ಮಾರಾಟ ಮಾಡಿದ್ದಾರೆ, ಶಿವಕುಮಾರ್ ಅನ್ನೋರಿಗೆ ಮತ್ತೊಂದು ಸೈಟ್ ಅನ್ನ ಮಾರಾಟ ಮಾಡಿದ್ದಾರೆ. ಸೈಟ್ ನಂಬರ್ ಕೂಡ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ, ಸಂಬಂಧಪಟ್ಟ ದಾಖಲೆ ಕೂಡ ಇದೆ ಅದ್ರದ್ದು. ಮಂಜುನಾಥ್ ಅನ್ನೋರಿಗೆ ಸೈಟ್ ನಂಬರ್ 58D ಮಾರಾಟ ಮಾಡಿದ್ದಾರೆ ಎಂಎಲ್ಸಿ ಮಂಜೇಗೌಡ. ಅದರ ದಾಖಲೆಗಳು ಕೂಡ ಇದೆ, ಯಾರ್ಯಾರಿಗೆ ಸೈಟ್ ಅನ್ನ ಮಾರಾಟ ಮಾಡಿದ್ರು ಆ ಕ್ರಯ ಪತ್ರ, ಅದರ ಡೀಟೇಲ್ಸ್ ಇದೆ. ಮಂಜುನಾಥ್ಗೆ ಮಾರಾಟ ಮಾಡಿದ್ದಾರೆ 58F ಸೈಟ್ ನಂಬರ್. ಒಟ್ಟು 8 ಸೈಟ್ಗಳು ಆ ಪಾರ್ಕ್ನ ಜಾಗದಲ್ಲಿ ಆಗಿದ್ದು, ಒಟ್ಟು 8 ಸೈಟ್. ಆ 8 ಸೈಟ್ಗಳನ್ನ ಒಬ್ಬೊಬ್ರಿಗೆ ಮಾರಾಟ ಮಾಡಿದ್ದಾರೆ. ಬಾಲಚಂದರ್ ಅನ್ನೋರಿಗೆ ಸೈಟ್ ನಂಬರ್ 58H ಮಾರಾಟ ಮಾಡಿದ್ದಾರೆ. ಈಗ ಆ ಸೈಟ್ ತಗೊಂಡಿದಾರಲ್ಲ, ಅವ್ರ ಪರಿಸ್ಥಿತಿ ಏನಾಗಿರ್ಬೇಕು? ಲಕ್ಷ ಸುರಿದು ಸೈಟ್ ತಗೊಂಡಿರ್ತಾರೆ. ಮುಂದೆ ಜೀವನಕ್ಕಾಗತ್ತೆ, ಭವಿಷ್ಯಕ್ಕಾಗತ್ತೆ, ಏನೇನೋ ಕಾರಣಗಳಿರುತ್ತೆ. ಮಗಳಿಗಾಗತ್ತೆ, ಮಗನಿಗಾಗತ್ತೆ, ಮುಂದೊಂದಿನ ಬೇಕಾಗತ್ತೆ ಅಂತ. ಆದ್ರೆ ಈ ತರ ಅಕ್ರಮಗಳಾದಾಗ, ಈ ತರದ ಮೋಸಗಳಾದಾಗ ಜೀವಮಾನ ಪೂರ್ತಿ ದುಡ್ದಿದ್ದ ದುಡ್ಡನ್ನ ತಗೊಂಡ್ಬಂದು ಇಂಥ ಸೈಟ್ಗಳ ಮೇಲೆ ಹಾಕಿದವರ ಪರಿಸ್ಥಿತಿ ಏನಾಗ್ಬೇಡ? ಸೈಟ್ ನಿರ್ಮಾಣದ ನಕ್ಷೆ ನೋಡ್ತಾ ಇದೆ. ಇದು ಎಂಎಲ್ಸಿ ಮಂಜೇಗೌಡ ವಿರುದ್ಧ ಕೇಳಿಬರ್ತಾ ಇರುವಂತ ಆರೋಪ. ಇದಕ್ಕೆ ಅವರು ಉತ್ತರ ಕೊಡಬೇಕು. ದಾಖಲೆಗಳ ಸಮೇತ ಈಗ ಇದು ಬಹಿರಂಗ ಆಗಿದೆ. ಆ ಜಾಗ ಏನಾಗಿತ್ತು, ಈಗ ಏನಾಗಿದೆ, ಯಾರ್ಯಾರ ಕೈ ಸೇರಿದೆ, ಈಗೇನ್ 8 ಜನಕ್ಕೆ ಮಾರಾಟ ಮಾಡಿದ್ದಾರೆ, ಅವ್ರಿನ್ ಯಾರ್ಯಾರಿಗೆ ಮಾರಾಟ ಮಾಡಿದ್ರು, ಯಾರ್ಯಾರಿಗೆ ಟೆನ್ಷನ್ ಶುರುವಾಗಿದೆಯೋ ಗೊತ್ತಿಲ್ಲ. ಈ ಬಗ್ಗೆ RTI ಕಾರ್ಯಕರ್ತರಾದಂತಹ ಗಂಗರಾಜ್ ಒಂದಷ್ಟು ಡೀಟೇಲ್ಸ್ ಅನ್ನ ತೆಗೆದು ಏನೇನು ಅಕ್ರಮಗಳಾಗಿದೆ ಅನ್ನೋದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ. ಶ್ರೀರಾಂಪುರ ಮೈಸೂರು ತಾಲೂಕು ಶ್ರೀರಾಂಪುರ ಗ್ರಾಮ, ಒಟ್ಟು 8 ಎಕರೆ 1 ಗುಂಟೆ ಜಮೀನು. ಇದನ್ನು ಭವ್ಯ ಭಾರತ್ ಬಡಾವಣೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆ ಮಾಡ್ಕೊತಾರೆ. ಮಾಡಿಕೊಂಡು ಅದರಲ್ಲಿ ವಿವಿಧ ಅಳತೆ 79 ನಿವೇಶನಗಳ ರಚನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪ್ರಾಧಿಕಾರದ ಅನುಮೋದನೆ ಮಾಡ್ತಾರೆ. ಅನುಮೋದನೆ ಮಾಡಿದ ಮೇಲೆ ಸುಮಾರು ಅದನ್ನು 79 ನಿವೇಶನ, ಈಗ 2002ರಲ್ಲಿ ಒಂದು 79 ನಿವೇಶನದಲ್ಲಿ 70% ಅಂದರೆ 55 ನಿವೇಶನಗಳನ್ನ ಬಿಡುಗಡೆ ಮಾಡಿಸ್ಕೊತಾರೆ. ಕಾನೂನು ಬಾಹಿರವಾಗಿ ಮೂಡಾ ಪ್ರಾಧಿಕಾರದ ಆಸ್ತಿನ ಅವರು ಬೇರೆ ಬೇರೆ ವ್ಯಕ್ತಿ 8 ವ್ಯಕ್ತಿಗಳು ವಿವಿಧ ಒಟ್ಟು 68-40 ಅಳತೆಯ ನಿವೇಶನಗಳನ್ನು ವಿವಿಧ ವ್ಯಕ್ತಿಗಳಿಗೆ ಸಬ್ರಿಜಿಸ್ಟ್ರಲ್ಲಿ ನೋಂದಣಿ ಮಾಡಿರೋದು. ಇದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟು, ಅದೆಲ್ಲ ನಾನು ತೋರಿಸ್ತಾ ಇರೋದು. ನೋಂದಣಾಧಿಕಾರಿ ಕಚೇರಿಗಳು ಸ್ವತಃ CN ಮಂಜೇಗೌಡ ಇವರು ಪ್ರಾಧಿಕಾರದ ಹಾಲಿ ಸದಸ್ಯರೂ ಸಹ ಇದ್ದಾರೆ, ಮತ್ತು ಅವರು MLC ಇದ್ದಾರೆ. ಹಿಂದೆ ಬೇರೆ ಬೇರೆ ಹುದ್ದೆಗಳಲ್ಲಿ ಅಲಂಕರಿಸಿ ಬಂದಿರೋಂಥ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಮಾಡಿದ್ದಾರೆ. ಅಂದರೆ ಈ ಒಂದು ಮೂಡಾ ಅಕ್ರಮದಲ್ಲಿ ಜನಪ್ರತಿನಿಧಿಗಳು ಸಹ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ಪೂರಕ ದಾಖಲೆ. ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ತಗೊಳ್ಳೋಣ. ಏನೇನಾಯ್ತು,
ಇಲ್ಲಿ ತನಕ ಏನೆಲ್ಲ ಬೆಳವಣಿಗೆಗಳಾಯಿತು, ಯಾವ ರೀತಿ ಮೋಸ ಹೋದವರು ಏನು ಹೇಳ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಮೊದಲ ದಿನ ಮೂಡಾದಲ್ಲಿ ಆದಂತಹ ಈ ಅಕ್ರಮದ ಬಗ್ಗೆ ಮಾತಾಡಿದ್ವಿ. ಸಿಎಂ ಪತ್ನಿ ಹೆಸರಲ್ಲಿ ಸೈಟ್ ಯಾವ ತರ ಹಂಚಿಕೆ ಆಯಿತು ಅಂತ. ಅಲ್ಲಿಂದ ಇಲ್ಲಿ ತನಕ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ತರದ ಮೋಸ ನಡೀತಾ ಇದ್ರೆ ಹೇಗೆ ಅಂತ, ಯಾಕಂದ್ರೆ ಒಂದು ಸಣ್ಣ ಡಾಕ್ಯುಮೆಂಟ್ ಮಾಡಬೇಕು ಗವರ್ಮೆಂಟ್ ಆಫೀಸಲ್ಲಿ ಅಂದ್ರೆ ಎಷ್ಟು ಅದಕ್ಕೆ ಪೂರಕ ದಾಖಲೆಗಳನ್ನ ಕೊಡಬೇಕು, ಓಡಾಡಬೇಕು. ಇವರು ನಕಲಿ ದಾಖಲೆಯನ್ನ ಇಷ್ಟು ಸುಲಭವಾಗಿ ಹೇಗೆ ಸೃಷ್ಟಿ ಮಾಡ್ತಾರೆ? ಹಿರಿಯ ಅಧಿಕಾರಿಗಳ ಸೈನ್ ಕೂಡ ಇದೆ ಲೇಔಟ್ ಪ್ಲಾನ್ ಅಲ್ಲಿ, ಅಂದ್ರೆ ಹೇಗಿದು ಅಂತ? ಶ್ವೇತಾ, ಇಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳು ಶಾಮೀಲಾಗದೆ, ಅಧಿಕಾರಿ ಕೆಳಗೆ ಇರತಕ್ಕಂಥ ಸಿಬ್ಬಂದಿಗಳು ಶಾಮೀಲಾಗದೆ ಇಂಥ ದೊಡ್ಡ ಒಂದು ಅಕ್ರಮ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ಕೂಡ ಎಲ್ಲರೂ ಆರೋಪ ಮಾಡ್ತಾ ಬರ್ತಾ ಇದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೇವಲ ಸಿಎಂ ಪತ್ನಿ ಸೈಟ್ ತೆಗೆದುಕೊಂಡಿರತಕ್ಕಂಥದ್ದು ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡ ಈ ಒಂದು ಬಹುದೊಡ್ಡ ಅಕ್ರಮದಲ್ಲಿ ಪಾಲಾಗಿದ್ದಾರೆ ಅಂತೇಳಿ. ಇಲ್ಲಿ 50-50 ಅನುಪಾತದ ಸೈಟ್ಗಳ ಅಕ್ರಮ ಅಷ್ಟೇ ಅಲ್ಲ, ಬೇರೆ ರೀತಿಯಲ್ಲೂ ಕೂಡ ಮೂಡಾಗೆ ಮತ್ತು ಜನರಿಗೆ ಮೋಸ ಆಗ್ತಾ ಇದೆ. ಅದನ್ನು ಮೋಸ ಮಾಡ್ತಿರೋರು ಯಾರು? ಅಲ್ಲಿ ಸದಸ್ಯರಾಗಿ ಹೋಗ್ತಾ ಇರ್ತಕ್ಕಂಥ ಶಾಸಕರುಗಳೇನಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಮತ್ತೊಂದು ಉದಾಹರಣೆ ಸಿಕ್ಕಿರ್ತಕ್ಕಂಥದ್ದು, ಏನು JDSನ MLC ಆಗಿರ್ತಕ್ಕಂಥ CN ಮಂಜೇಗೌಡ ಏನಿದ್ದಾರೆ, ಅವರು ಭವ್ಯ ಭಾರತ ಕೋಆಪರೇಟಿವ್ ಸೊಸೈಟಿ ಅಂದರೆ ಗೃಹ ನಿರ್ಮಾಣ ಸಹಕಾರ ಸಂಘ ಏನಿದೆ ಅದರ ಅಧ್ಯಕ್ಷರು. ಅವರು ಒಂದು ಲೇಔಟ್ನ ಮಾಡಿರ್ತಾರೆ. 2001ರಲ್ಲಿ ಮೂಡಾದಿಂದ ಅದಕ್ಕೆ ಅಪ್ರೂವಲ್ ಕೂಡ ಪಡ್ಕೊಂಡಿರ್ತಾರೆ. ಅವರು 8 ಎಕರೆ ಜಾಗದಲ್ಲಿ ಮಾಡಿರ್ತಕ್ಕಂಥದ್ದು 79 ಸೈಟ್ಗಳು. ಇದಕ್ಕೆ ಮೂಡಾ ಅಪ್ರೂವಲ್ ಆಗಿದೆ. ಆ ಒಂದು ಲೇಔಟನ್ನು ಮಾಡುವಂಥ ಸಂದರ್ಭದಲ್ಲಿ ರೋಡು, ಪಾರ್ಕು ಮತ್ತು CA ನಿವೇಶನ ಇವೆಲ್ಲವನ್ನು ಕೂಡ ಬಿಡಬೇಕಾಗತ್ತೆ. ಅದೆಲ್ಲವನ್ನು ಬಿಟ್ಟು ಅವರಿಂದ ಅಪ್ರೂವಲ್ ತಗೊಂಡಿದ್ದಾರೆ. ಇದು ಒಂದು ಕಡೆಗೆ. ಇದಾದ ನಂತರದಲ್ಲಿ 79 ಸೈಟ್ಗಳಲ್ಲಿ ನೀವು ಗಮನಿಸ್ಬೋದು, ಪಾರ್ಕಿಗೆ ಅಂತೇಳಿ ಜಾಗವನ್ನು ಬಿಟ್ಟಿರ್ತಾರೆ. ಅಲ್ಲಿಗೆ 58ನೇ ಸೈಟ್ ಎಂಡ್ ಆಗುತ್ತೆ. ಅಲ್ಲಿಂದ ಮುಂದೆಗೆ ಬರ್ತಕ್ಕಂತಹ ಪಾರ್ಕ್ನ ಜಾಗವನ್ನು 58/A, 58/B, C, D, E, F, G, H ಈ ರೀತಿಯಾಗಿ 8 ವಿವಿಧ ಸೈಟ್ಗಳನ್ನ ಮಾಡಿದ್ದಾರೆ. ಇವುಗಳನ್ನ ಮಾರಾಟ ಮಾಡಿದ್ದಾರೆ. ಇಲ್ಲಿ 2001ರಲ್ಲಿ ಮೂಡಾ ಸುಪರ್ದಿಗೆ ಪಾರ್ಕನ್ನು ವಹಿಸ್ಕೊಟ್ಟಾದ ನಂತರದಲ್ಲಿ ಅವರು ಸೈಟ್ಗಳನ್ನು ಮಾಡುವಂಥದ್ದು ಎಲ್ಲಿಂದ ಬಂತು ಅಂತೇಳಿ. ಯಾಕಂದರೆ ಲೇಔಟಲ್ಲೂ ಕೂಡ ಅವರ ಒಂದು ಸೈಟ್ಗಳ ಹೆಸರುಗಳಿಲ್ಲ, ನಂಬರ್ಗಳಿಲ್ಲ. ಈ ನಕಲಿ ದಾಖಲೆಗಳನ್ನು ಯಾರು ಸೃಷ್ಟಿ ಮಾಡಿಕೊಟ್ರು ಅಂತೇಳಿ ಇಲ್ಲಿ ದೊಡ್ಡ ಅನುಮಾನ ಬರುವಂಥದ್ದು. ಮೂಡಾದಲ್ಲಿ ಈ ರೀತಿಯಾಗಿ ಸೈಟ್ ಆಗಿ ಅಂದರೆ ಪಾರ್ಕ್ ಆಗಿ ಹೋಗಿದೆ, ಬಟ್ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇದನ್ನ ಯಾವ ರೀತಿಯಾಗಿ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ರು ಅಂತೇಳಿ. ಜೊತೆಗೆ 2004ರಲ್ಲೇ ಕೂಡ ಇವರು 4ರಿಂದನೇ ಸೈಟ್ಗಳನ್ನ ಮಾರಾಟ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಕೂಡ 24 ಆಗಿರ್ತಕ್ಕಂಥದ್ದು. ತುಂಬಾ ಜನ ಹೋಗಿ ಮೂಡಾದಲ್ಲಿ ಇದ್ರ ಬಗ್ಗೆ ದೂರನ್ನ ಕೊಡ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಕ್ರಮ ವಹಿಸ್ತಾ ಇಲ್ಲ ಅನ್ನೋದು ಬಹುಶಃ ಎಲ್ಲರೂ ಸೇರಿ ಮೂಡಾವನ್ನ ಮುಳುಗಿಸ್ಲಿಕ್ಕೆ ಜನರಿಗೆ ಕೊಡಬೇಕಾಗಿತ್ತು ಸುಮ್ಮನೆ ಕೂತ್ರು ಅಂತ ಅನ್ಸುತ್ತೆ ಮಧುಸೂದನ್. ಎಸ್, ಇನ್ನು ಜನ ಅಂದ್ಕೊಳ್ಳೋದು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಅದು ಜಾಗದ ಮೇಲೆ, ಭೂಮಿ ಮೇಲೆ ಅಂತ. ಇಂಥ ಬೆಳವಣಿಗೆಗಳಾಗ್ತಾ ಇದ್ರೆ ಭೂಮಿ ಮೇಲೆ ದುಡ್ಡು ಹಾಕೋದಕ್ಕೆ ಜನ ಹೆದರಬೇಕು. ಹಂಗಾಗಿದೆ. ಉದ್ಯಾನದ ಜಾಗ ಇದು, ಮೂಡಾಗೆ ನೋಂದಣಿ ಮಾಡಿದಂತಹ ಸೊಸೈಟಿ. ಈಗೇನಾಗಿದೆ, ಉದ್ಯಾನವನಕ್ಕೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅದನ್ನ ಜನರಿಗೆ ಮಾರಾಟ ಮಾಡಿದ್ದಾರೆ. ಏನ್ ನಡೀತಾ ಇದೆ ಹಾಗಾದ್ರೆ? ಉದ್ಯಾನದ ಜಾಗ 40-60 ಚದರಡಿಯ 8 ಸೈಟ್ಗಳನ್ನಾಗಿ ಮಾರಾಟ ಮಾಡ್ತಾರೆ. ನಕಲಿ ದಾಖಲೆ ಸೃಷ್ಟಿಸಿ ಅದನ್ನ ಖಾಸಗಿಯವರಿಗೆ ಮಾರಾಟ ಮಾಡ್ತಾರೆ. ಮಂಜೇಗೌಡ ವಿರುದ್ಧ ಈಗ RTI ಕಾರ್ಯಕರ್ತ ಗಂಭೀರವಾದ ಆರೋಪ ಮಾಡಿದ್ದಾರೆ. ಸೈಟ್ ಕೊಂಡುಕೊಂಡು ಜನ ಮೋಸ ಹೋದ್ಮೇಲೆ ಈಗ ಎಚ್ಚೆತ್ಕೊಂಡ್ರೆ ಹೇಗೆ? ಜನ ಈಗಾಗಲೇ ಮೋಸ ಹೋಗಿದ್ದಾರೆ, ಟೆನ್ಷನ್ ನಲ್ಲಿದ್ದಾರೆ. ಭೂಮಿ ಮೇಲೆ ದುಡ್ಡು ಹಾಕೋದಕ್ಕೆ ಜನ ಮುಂದೆ ಬರ್ತಾರ ಈ ತರ ಆದ್ರೆ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಟ್ರಸ್ಟ್ ಇರುತ್ತೆ, ಅಲ್ಲಿಂದ ನಾವು ಸೈಟ್ ನ ತಗೋತೀವಿ ಅಂತ ಅಂದ್ರೆ. ಆದ್ರೆ ಇಲ್ಲಿ ನೋಡಿದ್ರೆ ಅಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಎಲ್ಲೂ ನೋಡಿದ್ರು ಭ್ರಷ್ಟಾಚಾರ ಆಗಿದೆ. ಹೀಗಾದ್ರೆ ಜನ ಭೂಮಿ ತಗೊಳ್ಳೋದಕ್ಕೆ ಮನಸ್ಸು ಮಾಡ್ತಾರಾ, ನಂಬಿಕೆ ಇಡ್ತಾರಾ? ಬನ್ನಿ ಇದ್ರ ಬಗ್ಗೆ ಅಲ್ಲಿನ ವಸ್ತುಸ್ಥಿತಿ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್. ನೋಡೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣ ಬಗದಷ್ಟು ಕೂಡ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಈಗ ಪ್ರಾಧಿಕಾರ ಸಮಿತಿಯ ಸದಸ್ಯರು ಆಗಿರ್ತಕ್ಕಂತಹ MLC ಮಂಜೇಗೌಡ ಅವರಿಂದ ಮೂಡಾಗೆ ಸೇರಿದ ಪಾರ್ಕ್ನ ಜಾಗವನ್ನು ಈಗ ಬೇರೆಯವರಿಗೆ ಸೈಟ್ಗಳಾಗಿ ಮಾರಾಟ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. RTI ಗಂಗರಾಜ್ ಅವರು ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಬನ್ನಿ ಅದರ ಈಗ ರಿಯಾಲಿಟಿ ಚೆಕ್ಕನ್ನು ಮಾಡಲಿಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದಾಗಿರ್ತಕ್ಕಂಥದ್ದು. ನೀವೀಗ ನೋಡ್ಬೋದು, ಮೈಸೂರಿನ ಶ್ರೀರಾಮ್ಪುರ ಬಡಾವಣೆಯ ವಿವಿಧ ಸರ್ವೆ ನಂಬರ್ಗಳಲ್ಲಿ ಬರ್ತಕ್ಕಂತಹ ಭವ್ಯ ಭಾರತ ಬಡಾವಣೆ ಏನಿದೆ, ಈ ಬಡಾವಣೆಯನ್ನು 2000ನೇ ಇಸ್ವಿಯಲ್ಲಿ ಅಂದರೆ 97ರಿಂದ 2001ರವರೆಗೆ ಕೂಡ ಈ ಒಂದು ಬಡಾವಣೆಯನ್ನು CN ಮಂಜೇಗೌಡ ಅವರು ಈ ಭವ್ಯ ಭಾರತ ಒಂದು ಟ್ರಸ್ಟ್ನ ಮೂಲಕವಾಗಿ
ನಿರ್ಮಾಣವನ್ನು ಮಾಡ್ತಾರೆ. ಈ ಒಂದು ಬಡಾವಣೆಯಲ್ಲಿ ಒಟ್ಟು 79 ಸೈಟ್ಗಳನ್ನು ನಿರ್ಮಾಣ ಮಾಡಿ ಪಾರ್ಕು ರಸ್ತೆಗಳೆಲ್ಲವನ್ನು ಕೂಡ ಮಾಡಲಾಗಿರುತ್ತೆ. ಆದರೆ ಈಗ ಪಾರ್ಕನ್ನು ಏನು ಮೂಡಾಗೆ ವಹಿಸ್ಕೊಟ್ಟಾದ ನಂತರದಲ್ಲಿ ಮತ್ತೆ ಅದೇ ಪಾರ್ಕಿನ ಜಾಗವನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅನ್ನೋದು ಈಗ ನೀವಿಲ್ಲಿ ಗಮನಿಸ್ಬೋದು. ರಸ್ತೆಯ ಬಲಭಾಗದಲ್ಲಿ ಇರ್ತಕ್ಕಂತಹ ಫೆನ್ಸ್ ಹಾಕಿರ್ತಕ್ಕಂಥ ಜಾಗ ಏನಿದೆ, ಈ ಜಾಗವನ್ನೇ ಕೂಡ ಭವ್ಯ ಭಾರತ ಏನು ಬಡಾವಣೆ ಏನಿರುತ್ತೆ ಬಡಾವಣೆಯ ಪಾರ್ಕ್ ಆಗಿ ಮಾಡಿರುವಂಥದ್ದು. ಈ ಒಂದು ಪಾರ್ಕನ್ನು ಮೂಡಾಗಾಗಿ ಕೂಡ ಬಿಟ್ಕೊಟ್ಟಿರ್ತಾರೆ CN ಮಂಜೇಗೌಡ ಅವರು ಇಡೀ ಲೇಔಟನ್ನು ವಹಿಸ್ಕೊಡುವಂಥ ಸಂದರ್ಭದಲ್ಲಿ. ಆ ನಂತರದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನೀವು ಟಿವಿಯ ಪರದೆ ಮೇಲೆ ಕೂಡ ಗಮನಿಸ್ತಾ ಹೋಗ್ಬೋದು. ಏನು ಬಲಭಾಗದಲ್ಲಿ ಆ ನಕ್ಷೆಯನ್ನು ತೋರಿಸಲಾಗ್ತಾ ಇದೆ, ಅಲ್ಲಿ ಪಾರ್ಕಿಗಾಗಿ ಜಾಗವನ್ನು ಬಿಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಅಂದರೆ ಸೈಟ್ ನಂಬರ್ 58 ಮುಗಿದ ನಂತರದಲ್ಲಿ ಬರುವಂಥ ಜಾಗ ಏನಿದೆ ಈ ಜಾಗವನ್ನು ಪಾರ್ಕಿಗಾಗಿ ಬಿಟ್ಟಿರ್ತಾರೆ. ಆದರೆ ಆ ನಂತರದಲ್ಲಿ 58/A B C D E ಈ ರೀತಿಯಾಗಿ ಒಟ್ಟು 8 ಸೈಟ್ಗಳನ್ನು 60-40 ಅಳತೆಯ 8 ಸೈಟ್ಗಳನ್ನು ಮಾಡಿ ವಿವಿಧ ಜನರಿಗೆ ಮಾರಾಟವನ್ನು ಮಾಡಿರ್ತಕ್ಕಂಥದ್ದು. ಆ ಕ್ರಯಪತ್ರಗಳು ಕೂಡ ಸಿಕ್ಕಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ಬೋದು. ನೀವಿಲ್ಲಿ ಗಮನಿಸ್ತಾ ಇದ್ರೆ ಈಗಷ್ಟೇ ಕೂಡ ಪಾಲಿಕೆಯ ಅಧಿಕಾರಿಗಳು ಅಂದರೆ 2000ನೇ ಇಸ್ವಿಯಲ್ಲಿ ಆದಂಥ ಈ ಒಂದು ಬಡಾವಣೆ ಏನಿತ್ತು ಅವರು ಮೂಡಾಗೆ ಸುಪರ್ದಿಗೆ ಪಾರ್ಕ್ ರಸ್ತೆ ಎಲ್ಲನೂ ಕೊಟ್ಟಾದ ನಂತರದಲ್ಲೂ ಕೂಡ ಅವರು ಬೇರೆಯವರಿಗೆ ಮಾರುವವರೆಗೆ ನಿದ್ದೆಯಲ್ಲಿದ್ದಂಥ ಅಧಿಕಾರಿಗಳು ಯಾವಾಗ ಆ ಸಾಮಾಜಿಕ ಕಾರ್ಯಕರ್ತರು ಈ ಒಂದು ಜಾಗ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ್ದು ಪಾರ್ಕ್ ಅಂತ ಹೇಳಿದ್ರು, ಆ ನಂತರದಲ್ಲಿ ಫೆನ್ಸನ್ನು ಹಾಕಿ ಇದು ಮೂಡದ ಆಸ್ತಿ ಅಂಥೇಳಿ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇದೇ ಜಾಗದಲ್ಲಿ ಈಗ CN ಮಂಜೇಗೌಡ ಅವರು 8 ಸೈಟ್ಗಳನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 8 ಸೈಟ್ಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವೆಲ್ಲವೂ ಕೂಡ CA ಜಾಗಗಳಾದ ನಂತರದಲ್ಲಿ ಯಾವ ಅಧಿಕಾರಿಗಳು ಈ ನಕಲಿ ದಾಖಲೆಗಳನ್ನು ಮಾಡಿಕೊಟ್ರು, ಇಲ್ಲಿ ಯಾರೆಲ್ಲ ಶಾಮೀಲಿದ್ದಾರೆ ಇದೆಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ. ಒಂದು ಕಡೆ ಪ್ರಾಧಿಕಾರಕ್ಕೆ ಸೇರಿದಂಥ ಜಾಗವನ್ನು ಬೇರೆಯವರಿಗೆ ಮಾರ್ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ. ಆದರೆ ಇದಕ್ಕೆ ಯಾರೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ಇಲ್ಲಿ ಶಿಕ್ಷಿಸಬೇಕಾಗತ್ತೆ. ಬಹುಶಃ ಮೂಡದ ಹಗರಣ ಏನಿದೆ ಹಗರಣದಲ್ಲಿ ಕೇವಲ CM ಅವರ ಕುಟುಂಬ ಅಷ್ಟೇ ಅಲ್ಲ, ಸಾಕಷ್ಟು ಜನಪ್ರತಿನಿಧಿಗಳು ಇದ್ದಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ತಾಜಾ ಉದಾಹರಣೆ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿಂತ್ರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಎಸ್, ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ MLC ಮಂಜೇಗೌಡ ಅವರ ರಿಯಾಕ್ಷನ್ ಏನು, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಏನ್ ಹೇಳ್ತಾರೆ ಈ ಆರೋಪದ ಬಗ್ಗೆ? ಇಲ್ಲಿ ಮುಡಾದಲ್ಲಿ ಸದಸ್ಯರಾಗಿ ಇದ್ದುಕೊಂಡೇ ಇಷ್ಟು ದೊಡ್ಡ ವಂಚನೆ ಅವರ ಮೇಲೆ ಏನ್ ಕೇಳ ಬರ್ತಾ ಇದೆ ಆರೋಪ, ಇದ್ರ ಬಗ್ಗೆ ಅವರು ಉತ್ತರ ಕೊಡ್ಲೇಬೇಕು. ಅದರ ಜೊತೆಗೆ ತನಿಖೆ ಕೂಡ ಆಗಬೇಕು, ಎಲ್ಲೇನ್ ಎಡವಟ್ಟಾಗಿದೆ ಅಂತ. ಸೈಟಿಗೋಸ್ಕರ ದುಡ್ಡು ಹಾಕಿ ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದಾರಲ್ಲ ಜನಸಾಮಾನ್ಯರು, ಅವ್ರಿಗೆ ನ್ಯಾಯ ಸಿಗ್ಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.